ವೀಕ್ಷಕರೇ, ಧನುಸ್ಸು ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಯಾವ ಲಾಭಗಳಿದೆ, ಏನು ಪ್ರಯೋಜನಗಳಿದೆ, ಏನು ಸವಾಲುಗಳಿದೆ, ಯಾವ ಸವಾಲಿಗೆ ಯಾವ ಥರ ಪ್ರಿಪ್ರೇಷನ್ ನೀವು ಆಗಬೇಕು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಡಿಯೋ ನಿಮಗಾಗುತ್ತೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಕೂಡ ನಿಮಗೆ ಸಿಗುತ್ತೆ. ಅಂದರೆ ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಧನುರಾಶಿಯ ನಕ್ಷತ್ರಗಳು ಯಾವುದು ಅಂತಂದರೆ, ಮೂಲ ನಕ್ಷತ್ರದ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂತಹ ಧನುರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ನೋಡಿ, ವಿದ್ವಾಂಸರು, ವಿಧೇಯರು, ಯಾವತ್ತಿಗೂ ಕೂಡ ಮಾತಿನಲ್ಲಿ ಸತ್ಯವಂತರು, ನ್ಯಾಯವಂತರು, ಮುಚ್ಚುಮರೆ ಇಲ್ಲದೆ ನೇರವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿತ್ವ ಧನುರಾಶಿಯವರಿಗೆ. ಆಧ್ಯಾತ್ಮದಲ್ಲಿ ಬಹಳಷ್ಟು ನಂಬಿಕೆ ಇರುತ್ತೆ, ವೇದದಲ್ಲಿ ಬಹಳಷ್ಟು ನಂಬಿಕೆ ಇರುತ್ತೆ, ಜನಗಳಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು, ಧನುರಾಶಿಯವರು. ಇಂಥ ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಪರಿಪೂರ್ಣವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನೋಡಿ, ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತಾ ಇದೆ. ನಮಗೂ ಕೂಡ ಖುಷಿ ಆಗುತ್ತೆ. ನಿಮಗೆ ಸ್ತ್ರೀ ವರ್ಗದಿಂದ ಬಹಳಷ್ಟು ನಿಮಗೆ ಉಪಯೋಗ ಆಗುತ್ತೆ. ನಿಮ್ಮ ತಾಯಿಯಿಂದನೋ ಅತ್ತೆಯಿಂದನೋ ಈ ಒಂದು ವರ್ಗದಿಂದ ಏನೋ ಒಂದು ಸಮಸ್ಯೆಯಲ್ಲಿದ್ದಾಗ, ಸಂಕಷ್ಟದಲ್ಲಿದ್ದಾಗ ಈ ಬೀಗರ ಕಡೆಯಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಫಲಗಳು ಸಿಗುತ್ತೆ, ಲಾಭಕರವಾಗಿರತಕ್ಕಂಥ ಫಲಗಳು ಸಿಗುತ್ತೆ. ಅವರಿಂದ ಒಂದು ಅಡ್ವೈಸ್ ಸಿಗುತ್ತೆ, ಅವರಿಂದ ಒಂದು ಹಣಕಾಸಿನಲ್ಲಿ ಏನೇ ಒಂದು ಸಮಸ್ಯೆ ಇತ್ತು ಅಂತಂದ್ರೆ ಅವರಿಂದ ಪರಿಹಾರಗಳು ಕೂಡ ಸಿಗುವಂತಹ ಸನ್ನಿವೇಶ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಂದು ವಸ್ತುಗಳ ಖರೀದಿ ಮಾಡತಕ್ಕಂಥದ್ದು, ಬೆಲೆ ಬಾಳ್ತಕ್ಕಂತಹ ವೈಭವೇತವಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಖರೀದಿ ಮಾಡೋದಕ್ಕೆ ಬೇಡ ಅಂತ ಹೇಳೋದಿಲ್ಲ, ಆದರೆ ನಿಮ್ಮ ಸ್ಥಿತಿಗತಿಗಳನ್ನು ನೋಡಿಕೊಂಡು ಮಾಡುವಂಥದ್ದು ಒಳ್ಳೆಯದು. ಆದರೆ ಯಾರೋ ಮಾಡಿದ್ದಾರೆ, ಯಾರೋ ತಂದಿದ್ದಾರೆ, ಅಥವಾ ಯಾರೋ ಅವ್ರ ಗಾಡಿ ತೊಗೊಂಡ್ರು, ಇವ್ರ ಮನೆ ಕಟ್ಸಿದ್ರು, ಇವ್ರ ಸೈಡ್ ತೊಗೊಂಡ್ರು ಅಂತ ತಿಳ್ಕೊಂಡು ನೀವೇನೋ ಒಂದು ಮಾಡುವಂಥದ್ದು, ಸಾಲ ಸಮದ ಮಾಡಿ ಮಾಡುವಂಥದ್ದಲ್ಲ. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ಆ ಕಾರ್ಯಕ್ಕೆ ಕೈ ಹಾಕಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ, ಒಳ್ಳೆಯ ಒಂದು ಅನುಕೂಲತೆಗಳು ಇದೆ. ನೀವೇನು ಚಿಂತೆ ಮಾಡುವಂಥ ವಿಚಾರಗಳಿಲ್ಲ. ಜೊತೆಗೆ ಕಾನೂನಿನ ವಿಚಾರಗಳಲ್ಲಿ ನಿಮಗೆ ಬಹಳಷ್ಟು ಜಯ ಆಗುತ್ತೆ. ಯಾವುದೋ ಪೊಲೀಸು ಸ್ಟೇಷನ್ನು, ಕಾನೂನು, ಕದನ, ಕಲಹ, ವಿವಾದಗಳು, ಈ ರೀತಿ ವಿಚಾರಗಳಲ್ಲಿ ನಿಮ್ಮ ಪರವಾಗಿ ನ್ಯಾಯ ಸಿಗುವಂತಹ ಸನ್ನಿವೇಶಗಳಿದೆ. ನಿಮಗೆ ಜಯ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂತಹ ಹಿರಿಯರ ಆರೋಗ್ಯದ ಬಗ್ಗೆ ಬಹಳ ಗಮನ ಹರಿಸ್ಬೇಕು ನೀವು. ಯಾಕಂತಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಒಂದು ಜವಾಬ್ದಾರಿತವಾಗಿ ನಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ, ನೆಗ್ಲೆಕ್ಟ್ ಮಾಡಿದ್ರೆ ಆದರೆ, ಅಲಕ್ಷ್ಯ ಮಾಡಿದರೆ ಆದರೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇದ್ರ ಬಗ್ಗೆ ಜಾಗರೂಕರಾಗಿರಿ. ಸುಂದರ ವಾತಾವರಣ ಇರತಕ್ಕಂತಹ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳು, ಭವ್ಯವಾಗಿರತಕ್ಕಂತಹ ವಾತಾವರಣ, ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳು, ಅಥವಾ ಕಣ್ಣಿಗೆ ಮನೋರಂಜನೆಯನ್ನು ಕೊಡ್ತಕ್ಕಂತಹ ವಾತಾವರಣಕ್ಕೆ ಅಥವಾ ಅಂಥ ಜಾಗಕ್ಕೆ, ಅಂಥ ಸ್ಥಳಗಳಿಗೆ ಪ್ರಯಾಣ ಆಗುವಂತಹ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡುಬರುತ್ತೆ. ಕೆಲವೊಂದು ಜನರಿಗೆ ವಿದೇಶ ಪ್ರಯಾಣ ಆಗುವಂತಹ ಸನ್ನಿವೇಶಗಳಿದೆ. ಹೊರ ರಾಜ್ಯಗಳು, ಹೊರ ದೇಶ, ನೀವಿರ್ತಕ್ಕಂಥ ಕಕ್ಷೆಯನ್ನು ಬಿಟ್ಟು ಬೇರೆ ಕಡೆ ಪ್ರಯಾಣವನ್ನು ಮಾಡಿ ಕೆಲವೊಂದು ಅಧ್ಯಯನ ಮಾಡುವಂಥದ್ದು, ತಿಳ್ಕೊಳ್ಳುವಂಥದ್ದು, ಮನಸ್ಸಿಗೆ ಮನೋರಂಜನೆಯನ್ನು ಪಡ್ಕೊಳ್ಳುವಂತಹ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡುಬರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆಗಳು ಕಂಡುಬರುತ್ತೆ. ಪ್ರೇಮಿಗಳಲ್ಲಿಯೂ ಕೂಡ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರತಕ್ಕಂಥ ಸನ್ನಿವೇಶಗಳಿದೆ. ಇನ್ನು ನಿಮ್ಮ ಮನೋಕಾಮನೆಗಳಿರುತ್ತೆ, ಮನಸ್ಸಿನಲ್ಲಿ ಕೆಲವೊಂದು ಯೋಜನೆಗಳಿರುತ್ತಲ್ಲ, ಆ ಯೋಜನೆಗಳು ಅಂದುಕೊಂಡಂಥ ರೀತಿಯಲ್ಲಿ ನೆರವೇರುವಂಥದ್ದಕ್ಕೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ. ಇನ್ನು
ಮೇಲ್ವರ್ಗದವರ ಒಂದು ಸಹಾಯ ಸಿಗುತ್ತೆ, ಮೇಲ್ವರ್ಗದವರ ಭೇಟಿ ಆಗುತ್ತೆ, ಪರಿಚಯ ಆಗುತ್ತೆ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಇದರಿಂದ ಏನೋ ಒಂಥರ ಕಾನ್ಫಿಡೆನ್ಸು, ಏನೋ ನನ್ನ ಹಿಂದೆ ಇಷ್ಟು ಜನ ಇದ್ದಾರಲ್ಲ ಅನ್ನುವಂಥ ಮನಸ್ಸಿಗೆ ಒಂಥರ ಸಂತೋಷಗಳು ಉಂಟಾಗುವಂಥ ಸನ್ನಿವೇಶಗಳು ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದ ಫಲಗಳಿದೆ. ಒಳ್ಳೆಯ ಶುಭ ಸುದ್ದಿಯನ್ನು ಕೇಳುವಂತಹ ಸನ್ನಿವೇಶಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡುಬರುತ್ತೆ. ಸಂತೋಷದ ದಿನಗಳು ಕೂಡ ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಅದ್ಭುತವಾದ ಪರಿಹಾರಗಳಿದೆ, ಕೆಲವೊಂದು ಎಚ್ಚರಿಕೆಗಳು ಇದೆ ಮತ್ತು ಪರಿಹಾರಗಳು ಇದೆ. ಇದನ್ನೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದ್ಭುತವಾಗಿರತಕ್ಕಂಥ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ನೀವಿನ್ನೂ ಜಾತಕ ತಗೊಂಡೇ ಇಲ್ವಾ? ಇದು 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ನೀವೇ ಸರಳವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಅಂತಹ ಜನ್ಮ ಜಾತಕ ಫಲ ಇದಾಗಿರುತ್ತೆ. ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಧನುರಾಶಿಯವರಿಗೆ ಉಳಿದಂತಹ ಫಲಗಳು ಏನಿದೆ ಅಂತಂದ್ರೆ ನೋಡಿ, ಅಧಿಕ ಪ್ರಯಾಣ ಮಾಡತಕ್ಕಂಥದ್ದು ಇದು ಒಂದು ಮೈನಸ್ ಪಾಯಿಂಟ್. ನಿಮ್ಮ ಕೆಲಸ ಕಾರ್ಯ ಕಡೆ ಲಕ್ಷ್ಯ ಕೊಡಲಾರದೆ ನೀವೇನಾದ್ರೂ ಅಲದಾಟ ಮಾಡ್ತಾ ಇದ್ದೀರಾ, ತಿರುಗಾಟ ಮಾಡ್ತಾ ಇದ್ದೀರಾ, ಅದರಿಂದ ನಿಮಗೇನಾಗುತ್ತೆ, ಧನವ್ಯಯ ಆಗುತ್ತೆ, ದುಡ್ಡು ಖರ್ಚಾಗುತ್ತೆ, ಸಮಯ ವ್ಯರ್ಥ ಆಗುತ್ತೆ, ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸನ್ನಿವೇಶಗಳಿರುತ್ತೆ. ಆ ಕಾರಣದಿಂದಾಗಿ ನೀವು ಅನವಶ್ಯಕವಾಗಿರತಕ್ಕಂಥ ಪ್ರಯಾಣ ಏನಿದ್ರೆ ಮುಂದೂಡಿ. ಬಹಳ ಅವಶ್ಯಕತೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇನ್ನು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಈ ಹೃದಯಕ್ಕೆ ಸಂಬಂಧಿಸಿರುವಂತಹ, ಹೊಟ್ಟೆಗೆ ಸಂಬಂಧಿಸಿರತಕ್ಕಂತಹ, ಶೀತಕ್ಕೆ ಸಂಬಂಧಿಸಿರತಕ್ಕಂತಹ ಕೆಲವೊಂದು ಸಮಸ್ಯೆಗಳು ಎದುರಾಗುವಂಥ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗುತ್ತೆ. ಒಳ್ಳೆಯ ಊಟ, ಒಳ್ಳೆಯ ಯೋಗ, ಧ್ಯಾನ, ವಾಕಿಂಗು, ವ್ಯಾಯಾಮ, ಎಕ್ಸಸೈಸ್, ಈ ರೀತಿಯಾಗಿರ್ತಕ್ಕಂತಹ ಒಂದು ದಿನಚರಿಯಿಂದ ಕೂಡಿರತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಅವಾಗ ಆರೋಗ್ಯದ ಮೇಲೆ ತುಂಬಾ ಒಳ್ಳೆಯ ಪರಿಣಾಮಗಳು ಬೀರತಕ್ಕಂಥ ಸನ್ನಿವೇಶಗಳಿರುತ್ತೆ. ಮತ್ತೆ ಬೇರೆ ಬೇರೆ ಮೂಲಗಳಿಂದ, ಒಂದೇ ಮೂಲಗಳಿಂದ ಅಂತಲ್ಲ, ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯದ ಒಂದು ಒಳಹರಿವು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಚಿಂತೆ ಇರುತ್ತೆ. ಖಂಡಿತವಾಗಿಯೂ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಕ್ಕಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ನೀವೇನು ಒಂದು ಎಫರ್ಟ್ ಹಾಕಿರ್ತೀರಿ, ನೀವೇನು ಒಂದು ಪ್ರಯತ್ನ ಮಾಡಿರ್ತೀರಿ, ಆ ಪ್ರಯತ್ನಕ್ಕೆ ತಕ್ಕಂತೆ ಫಲ ನಿಮಗೆ ವ್ಯಾಪಾರ ವಹಿವಾಟಿನಲ್ಲಿ ಸಿಗುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಇನ್ನು ಮದುವೆ ವಿಚಾರದಲ್ಲಿ ಏನೋ ಒಂದು ಮಹತ್ತರವಾಗಿರ್ತಕ್ಕಂಥ ಬದಲಾವಣೆ ಇರುತ್ತೆ. ನಿಮ್ಮ ಮದುವೆ ಆಗಿಲ್ವಾ, ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳ ಬಗ್ಗೆ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ಮಾಡಬಹುದು. ಅವಕಾಶಗಳು ತುಂಬಾ ಚೆನ್ನಾಗಿದೆ. ಮದುವೆ ಮಾಡದೇ ಇದ್ರು ಮದುವೆಗೆ ಸಂಬಂಧಿಸಿರುವಂತಹ ಕೆಲವೊಂದು ಪ್ರೊಸೆಸ್ ನಡೀತದೆ. ಅಟ್ಲೀಸ್ಟ್ ಬೇರೆಯವರ ಮದುವೆ ಕಾರ್ಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವಂಥದ್ದು, ಪ್ರಮುಖ ಸ್ಥಾನಗಳನ್ನ ಅಥವಾ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ನಿಮಗಿದೆ. ಇನ್ನು ಮಕ್ಕಳ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ರೆ ಸಂತಾನದ ಭಾಗ್ಯಗಳು ಕೂಡ ತುಂಬಾ ಚೆನ್ನಾಗಿ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಹಿರಿಯ ವ್ಯಕ್ತಿಗಳು, ಹಿರಿಯ ಅಧಿಕಾರಿಗಳು, VVIPಗಳ ಭೇಟಿಯಿಂದ ಬಹಳಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಕೆಲಸದಲ್ಲೂ ಕೂಡ ಒಂದು ಉಲ್ಲಾಸ ಅನ್ನುವಂಥದ್ದು ಸಿಗತಕ್ಕಂಥದ್ದು. ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಬಹಳಷ್ಟು ಅನುಕೂಲಕರವಾದ ಫಲ ಇದೆ. ಸರ್ಕಾರಿ ಅಧಿಕಾರಿಗಳಿಗೆ ತುಂಬಾ ಬ್ಯುಸಿ ಇರ್ತಾರೆ, ಕೈ ತುಂಬಾ ಕೆಲಸ ಇರುತ್ತೆ, ಓಟಾಟ ಇರುತ್ತೆ, ಸಮಯ ಸಿಗಲಿಲ್ಲ ಅನ್ನುವಂಥ ಬೇಸರ ಇದ್ರೂ ಕೂಡ ಹಣಕಾಸಿಗೆ ತುಂಬಾ ಅನುಕೂಲಕರವಾಗಿರತಕ್ಕಂಥ ಫಲಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಕುಟುಂಬದೊಂದಿಗೆ ಸಣ್ಣ ಪುಟ್ಟ ಪ್ರಯಾಣ ಎಲ್ಲಿಗಾದರೂ ಹೋಗಿ ಬರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ತುಂಬಾ ಒಳ್ಳೆಯ ಫಲ ಅಂತ ಹೇಳ್ಬೋದು. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಇದೆ. ನೀವೇನು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ.
ಒಳ್ಳೆ ಫಲಗಳೇ ಕಂಡು ಬರ್ತಾ ಇರತಕ್ಕಂಥದ್ದು. ಅಲ್ಲೇ ನಾವು ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ವಿ, ಆ ಎಚ್ಚರಿಕೆಗಳನ್ನು ನೀವು ಪಾಲಿಸಬೇಕು. ಇನ್ನು ಪರಿಹಾರ ನೋಡುವಂಥ ಸಮಯ. ಪರಿಹಾರ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀವಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋದ ಕೆಳಗಡೆ 12 ರಾಶಿಯವರ ಮಾಸ ಭವಿಷ್ಯ ಸಿಗುತ್ತೆ. ನಿಮಗೆ ಬೇಕಾಗಿರತಕ್ಕಂಥ ವಿಡಿಯೋ ಮಾಹಿತಿಯನ್ನು ನೀವು ತಿಳ್ಕೊಬೋದು, ನೋಡ್ಕೋಬೋದು, ನಿಮಗೆ ಉಪಯೋಗ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಪರಿಹಾರ ಏನು ಮಾಡ್ಕೋಬೇಕಂತಂದ್ರೆ ನೋಡಿ, ನಿಮ್ಮ ಕುಲದೇವರ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು, ದೇವಿಯ ದರ್ಶನ ಮಾಡ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ಸಿಗುತ್ತೆ. ಅಮ್ಮನವರ ದರ್ಶನವನ್ನು ಮಾಡ್ಕೊಳ್ಳಿ. ಜೊತೆಗೆ ಸೂರ್ಯನಾರಾಯಣ ಆರಾಧನೆಯನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಸೂರ್ಯನ ದರ್ಶನವನ್ನು ಪಡ್ಕೊಳ್ತಕ್ಕಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಜೊತೆಗೆ ದುರ್ಗಾದೇವಿಗೆ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಬೆಳಗಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಶಿವ ಸಹಸ್ರನಾಮವನ್ನು ಪಠಣ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಒಳ್ಳೆ ಫಲ ಸಿಗುತ್ತೆ ನಿಮಗೆ. ಸಿಂಪಲ್ ಆಗಿರುವಂಥ ಸುಲಭವಾದ ಪರಿಹಾರಗಳು ಇದಾಗಿರೋದ್ರಿಂದ ಮಾಡ್ಕೊಳ್ಳಿ. ಅದನ್ನು ಖುಷಿಯಾಗಿ ಮಾಡಿ. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಸಂತೋಷದಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ದೇವಿ ಕೃಪೆಗೆ ಪಾತ್ರವಾಗಿ, ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದರೆ ಎಂಥ ಸಂಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ, ಶಕ್ತಿ ಬರುತ್ತೆ, ಮಾನಸಿಕವಾಗಿ ನಾವು ಗಟ್ಟಿಯಾಗ್ತೀವಿ. ಆ ತಾಯಿ ಅಮ್ಮನವರ ಆಶೀರ್ವಾದ ನಿಮಗೆ ಸಿಗಲಿ, ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.